ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗನ್ನು ಶುರು ಮಾಡ್ತಿರೋದು ಕಂಪನಿಯಿಂದ. ನೋಡಿ, ಅಲ್ಲಿ ಮುಂಚೆ ಗದ್ದೆಯಲ್ಲಿ ಫುಲ್ ನೀರಿತ್ತು. ಈಗ ಯಾವ ಥರ ಅಂತ ಹೇಳಿದರೆ ಹುಲ್ಲೆಲ್ಲ ಬಂದು ಸತ್ತೋಗ್ತಾ ಇದೆ, ಆ ಥರ ಬಿಸಿಲು. ಈಗ ಗಂಟೆ ಕರೆಕ್ಟಾಗಿ 11 ಗಂಟೆ ಆಯಿತು, ಇನ್ನೂ ಕೂಡ ನಮ್ಮ ಗಾಡಿ ಲೋಡ್ ಆಗಲಿಲ್ಲ. ಇವತ್ತು ನಮ್ಮ ಜೊತೆ ಲೈನಿಗೆ ವಸಂತಣ್ಣ ಬರ್ತಾ ಇದ್ದಾರೆ. ಎಲ್ಲ ಮುಂದೆ ಅಪ್ಡೇಟ್ ಕೊಡ್ತೇನೆ ನಿಮಗೆ. ಮತ್ತು ಮೈನ್ ಟಾಪಿಕ್ ಏನಂತ ಹೇಳಿದರೆ, ನಮ್ಮ ವಿಡಿಯೋಗಳನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡಿ ಅಂತ ಒಂದು ರಿಕ್ವೆಸ್ಟ್, ಒಂದು ಮನವಿ ನಿಮ್ಮ ಹತ್ರ. ನೀವೊಂದು ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಸಹ ಖುಷಿ ಆಗ್ತದೆ ವಿಡಿಯೋ ಮಾಡಲಿಕ್ಕೆ. ಒಂದು ಲೈಕ್ ಕೊಡಿ, ಎಂತಾದ್ರೂ ಒಂದು ಕೊಡಿ, ಎಂತಾದ್ರೂ ಒಂದು ಮಾಡಿ, ಒಂದು ನಮ್ಮನ್ನು ಕೂಡ ಉದ್ಧಾರ ಮಾಡಿ, ಮೇಲೆ ಎತ್ತಿ. ಅಷ್ಟೇ. ಬನ್ನಿ, ನನಗೆ ಫಸ್ಟಿಗೆ ಈಗ ಚಹಾ ಕುಡಿಬೇಕು. ಚಹಾ ಕುಡಿಲಿಲ್ಲ. ವಸಂತಣ್ಣ ಬಂದು ಕರೆದೋದ್ರು ಚಹಾ ಕುಡಿಯುವ ಅಂತ. ಚಹಾ ಕುಡಿದು ಮತ್ತೆ ಗಾಡಿಗೆ ಲೋಡ್ ಮಾಡಿಸಿ ಮತ್ತೆ ಲೈನ್ಗೆ ಹೊರಡಬೇಕು ನಾವು. ನಮ್ಮ 2 ಗಾಡಿ ಕೂಡ ಇಲ್ಲಿ ನಿಂತಿದೆ ನೋಡಿ. ಈ ಗಾಡಿ ಲೋಡ್ ಆಗ್ತಾ ಉಂಟು, ಆ ಗಾಡಿಗೆ ಇನ್ನೂ ಲೋಡ್ ಆಗಲಿಲ್ಲ. ನಾವಿವತ್ತು ಆ ಗಾಡಿಯಲ್ಲಿ ಲೈನಿಗೆ ಹೋಗ್ತಾ ಇರೋದು. ಈ ಗಾಡಿ ಇವತ್ತು ಕಲ್ಲಡ್ಕ ಸೈಡ್ಗೆ ಹೋಗ್ತಾ ಉಂಟು. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಬೇಗ ಬಿಡಬೇಕು. ಯಾಕಂತೇಳಿದರೆ ಕಲ್ಲಡ್ಕ ಮತ್ತು ವಾಮದ ಪದವೆಲ್ಲ ಹೋಗಬೇಕಷ್ಟೇ ಅದು. ಅದಕ್ಕೋಸ್ಕರ ಲೋಡ್ ಮಾಡಿಸ್ತಾ ಇದ್ದಾರೆ. ನಾವಿವತ್ತು ಆ ಗಾಡಿಯಲ್ಲಿ ಹೋಗೋದು. ಮತ್ತು ನಮ್ಮದು ಇನ್ನೂ ಐಟಮ್ ಕಟ್ಟಿ ಆಗಲಿಲ್ಲ. ಐಟಮ್ ಕಟ್ಟಿ ಆದಮೇಲೆ ಲೋಡ್ ಮಾಡಿಸಬೇಕು. ಲೋಡ್ ಮಾಡಿಸಿ ಮತ್ತೆ ಹೊರಡುದು ಸೀದಾ. ಫಸ್ಟ್ ಹೋಗಿ ಚಹಾ ಕುಡಿಯುವ ಬನ್ನಿ. ಯಾರಿದ್ದಾರೆ ನೋಡಿ, ವಸಂತಣ್ಣ. ಎಂತ ವಸಂತಣ್ಣ ಚಹಾ ಕುಡಲಿಕ್ಕೆ ಬಂದದ್ದ? ನೋಡುವ, ತೋರಿಸಿ. ಇದು ಇವತ್ತು ನಿಮ್ಮ ಬ್ರೇಕ್ಫಾಸ್ಟಾ, ಬೆಳಗಿನ ತಿಂಡಿ? ನನಗೆ ಸಹ ತಿಂಡಿ ತಂದಿದ್ದಾರೆ, ಎಂತ ಅಂತ ಗೊತ್ತಿಲ್ಲ. ಎಂತ ಇದು? ಇದು ಶೇಖರ್ ಅಣ್ಣನ ಗೋಲಿ ಬಜೆ. ಒಣಗಿ ಎಂತಾಗಿದೆ ನೀವು ನೋಡಿದ್ರಲ್ಲ ವಸಂತಣ್ಣ, ಹೇಗಿರ್ತದೆ ಇದು? ಒಣಗಿರುವುದಿಲ್ವಾ? ತಿನ್ನಲಿಕ್ಕೆ ಸಹ ಒಳ್ಳೆಯದಾಗೋದಿಲ್ಲ ನೋಡಿ. ಇದನ್ನು ತಿಂದು ನಮ್ಮ ಕಟ್ಟಿ ಆಯಿತಾ, ಗಾಡಿ ಐಟಮ್ ಎಲ್ಲ ಕಟ್ಟಿ ಆಗಿದೆ, ಹೊರಡ್ದೇವಾ ಲೋಡ್? ಇದನ್ನು ತಿಂದು ಮತ್ತೆ ಲೋಡ್ ಮಾಡಿಸುವ. ಗಟ್ಟಿಯಾಗಿದೆ ನೋಡಿ ಅಂತ. ಯಾವ ಥರ ಅಂತ, ಒಂದು ಸಿಹಿ ಇಲ್ಲ, ಕಹಿ ಇಲ್ಲ, ಉಪ್ಪಿಲ್ಲ, ಎಂಥದಿಲ್ಲ. ಪೊಟ್ಯಾಸಿಯಮ್ ಗೋಲಿಬಾಜಿ ಅದು ಒಳ್ಳೇದಾಗ್ತದಾ? ಹೊಟ್ಟೆ ಹಸಿವಿಗೆ ತಿನ್ಬೇಕು. ಮತ್ತೆ ಹೊಟ್ಟೆ ಹಸಿತದೆ, ಅದಕ್ಕೋಸ್ಕರ ತಿಂತಾ ಇದ್ದೆ. ಕರೆಕ್ಟು 12:30 ಗಂಟೆಗೆ ಅಲ್ಲಿ ಲೋಡೆಲ್ಲ ಮಾಡಿಸ್ಕೊಂಡು 12 ಗಂಟೆಗೆ ಲೋಡ್ ಆಗಿತ್ತು. 12:30ಗೆ ಫಸ್ಟ್ ಪಾಯಿಂಟನ್ನು ರೀಚ್ ಮಾಡಿದ್ದೇವೆ. ಇದೇ ನಮ್ಮ ಫಸ್ಟ್ ಪಾಯಿಂಟ್. ಒಂದು ಎಳ್ಳಿಂಡಿ ಮತ್ತು ಭತ್ತ ಹಾಕ್ಲಿಕ್ಕಿತ್ತು. ಇವತ್ತು ಎಂತಾಯ್ತು ಅಂತೇಳಿದರೆ, ವಸಂತಣ್ಣ ಬರಲಿಲ್ಲ. ಯಾಕಂತೇಳಿದರೆ ಅವರಿಗೆ ಬ್ಯಾಂಕ್ ಹೋಗ್ಲಿಕ್ಕೆ ಇರೋದ್ರಿಂದ ರಾಘವನ್ನು ಕರ್ಕೊಂಡು ಬಂದಿದ್ದೇನೆ. ಅನ್ಲೋಡ್ ಮಾಡ್ತಾ ಇದ್ದಾರೆ. ರಾಘಣ್ಣ, ಇವರು ವಸಂತಣ್ಣ ಎಲ್ಲಿಗೆ ಹೋದದ್ದು? ಎಲ್ಲಿಗೆ? ಸಾಲ? ಎಷ್ಟು ಸಾಲ ತೆಗೆಯೋದು ಅವರು? ಅವರು ಈಗ ವಸಂತಣ್ಣ ಸಾಲ ತೆಗಿತಿರೋದು. ರಾಘಣ್ಣನಿಗೆ ಮಂಡೆ ವೆಚ್ಚ. ನಿಮ್ಗೆಂತ ಮಂಡೆ ವೆಚ್ಚ? ಹೌದು, ಕಟ್ಟಬೇಡ್ವಾ. ನಮ್ಮ ತಾರು ಮಾಮ್ ಬಂದರು ನೋಡಿ. ತಾರು ಮಾಮ್ ಮಾತಾಡಿ, ನೀವು ಅಂತಲಿ ಸ್ವಲ್ಪ ಮಾತಾಡಿ ಮಾರ್ರೆ. ಇಲ್ಲಿ ಖಾಲಿ ಮಾಡಿಕೊಂಡು ಇದನ್ನೊಂದು ಹಾಕಿ ಇಲ್ಲಿಂದ ಸೀದಾ ಬಿಲ್ಲು ತಗೊಂಡು ಎದುರೊಂದು ಅಂಗಡಿ ಉಂಟು ವಿಶ್ವಣ್ಣಂದು. ಇಲ್ಲಿ ಅದೇ ಅಂಗಡಿ, ಅಲ್ಲಿಗೆ ಹಾಕಿ ಇಲ್ಲಿಂದ ಸೀದಾ ಮುಂದೆ ಹೋಗುವ. ಇದೇ ಅಂಗಡಿಗೆ ಹಾಕ್ಲಿಕ್ಕಿದ್ದದ್ದು. ಈಗ ಇಲ್ಲಿಂದ ಬಿಲ್ಲೆಲ್ಲ ತಗೊಂಡಾಯ್ತು, ಇನ್ನು ಸೀದಾ ಇಲ್ಲಿಂದ ಮುಂದೆ ಹೋಗುವ. ಎಂತ ಮೊಬೈಲ್ ಹೊತ್ತದು? ಹೆಂಡತಿಗೆ ಫೋನ್ ಮಾಡೋದ? ಈ ಕಡೆ ನೋಡಿ, ನೀವು ಆ ಕಡೆ ನೋಡಿ. ಅಂತ ಹೆಂಡತಿಗೆ ಫೋನ್ ಮಾಡಿದ್ದ? ಎಂತದಂತೆ? ತೆಗೆದಿಲ್ವಾ? ಬೇಸರ ಆಯ್ತಾ ತೆಗೆದಿಲ್ಲ ಅಂತೇಳಿ? ಇದೊಂದು ಭಯಂಕರ ಮನುಷ್ಯ ಮಾರ. ಎಂತ ನೀವೆಂತ ನೋಡಿದೆ ಅಂತ? ಇಲ್ಲಿಂದ ಸೀದಾ ಇಲ್ಲಿ ಎದುರುಗಡೆ ಒಂದು ಅಂಗಡಿ ಉಂಟು, ಅಲ್ಲಿಗೆ ಹೋಗಬೇಕು. ಅಲ್ಲ ರಾಘಣ್ಣ, ವಸಂತಣ್ಣ ಲೋನು ತೆಗೆಯುವಂತೆ.
ಎಂತ ಎಂತ ಅವಸ್ಥೆ ಎಂತ ಅವ್ರದ್ದು, ಎಂತ ಮಾಡುದು ಈಗ ಅವರನ್ನು? ಎಂತ ಇಲ್ಲ, ಲೋನ್ ತೆಗಿಲಿಕ್ಕೆ ಖುಷಿ ಆಗ್ತದೆ ಅವರಿಗೆ. ಮುಂಚೆನೇ ಪ್ರಾಬ್ಲಮ್ ಉಂಟು ಸ್ವಲ್ಪ, ಲೋನ್ ಇದು ಅದ್ರದ್ದು ಅಂತೇಳಿ. ಈಗ ಮತ್ತೆ ಲೋನ್ ತೆಗಿತಾ ಇದ್ದಾರೆ. ಬೇಡ 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 ಅಂತ ಬುದ್ಧಿವಾದ ಹೇಳಿದೆ, ಮತ್ತೆಂತ ಮಾಡೋದು? ತೆಗಿಲಿ, ಅವರವರ ಇಷ್ಟ, ಅವರವರ ಭಾವಕ್ಕೆ ಬಿಟ್ಟದ್ದು. ಇಲ್ಲಿಂದ ಸೀದಾ ಹೋಗಿ ನಮ್ಮ ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, 2ನೇ ಪಾಯಿಂಟ್, 2 ಅಲ್ಲ 3ನೇ ಪಾಯಿಂಟ್, 2 ಪಾಯಿಂಟೆಲ್ಲ ಆಯಿತು. ಇಲ್ಲಿಂದ ಐಟಮ್ ಹಾಕಿ ಸೀದಾ ಬೆಲಾಳಿಗೆ ಹೋಗಬೇಕು. ಇಲ್ಲಿ ಒಂದು ಹಂಸು ಕೊಟ್ಟಿದ್ದಾರೆ ಮಾರೆ. ಎಲ್ಲಿ ಉಂಟು ಅಂಗಡಿ? ಎಲ್ಲಿ ಉಂಟು? ಇದೇ ಅಂಗಡಿ, ಸತೀಶ್ ಇದೆ. ಈ ಅಂಗಡಿಗೆ ಐಟಮ್ ಹಾಕಿ ಇಲ್ಲಿಂದ ಸೀದಾ ಮುಂದೆ ಹೋಗಬೇಕು. ಎಂತ ನಿಮ್ಮ ಹೆಂಡತಿ? ಎಂತ ಮಾರೆ, ನೀವು ಕೆಲಸಕ್ಕೆ ಬಂದಾಗ ನಿಮ್ಮ ಹೆಂಡತಿ ನೆನಪಾಗುದು ಎಂತದಕ್ಕೆ ನಿಮಗೆ? ಆಗಾಗ ನೆನಪಾಗುದಾ? ಸೆಕ್ ಬಿಸಿಲು ಯಾವ ಥರ ಹೊಡಿತಾ ಉಂಟಂತ ಹೇಳಿದರೆ ಡ್ರೈವಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಉಂಟು ಡ್ರೈವಿಂಗ್ ಮಾಡುವಾಗ. ಹೊಸ ರಾಗನ್ನ 2 ನಿದ್ರೆ ಆಯ್ತಾ ಅಂತ, ಅವರ ಕಣ್ಣು ನೋಡಿ ಕೆಂಪಾಗಿದೆ. ನಿದ್ರೆ ಬರ್ತದಾ? ಹಾಂ ಮತ್ತೆ ಬೆಳಿಗ್ಗೆ ಒಳ್ಳೆ ಬಿಸಿಲು ಇರ್ತದೆ, ರಾತ್ರಿ ಆಗುವಾಗ ಚಳಿ ಶುರು ಆಗ್ತದೆ. ಚಳಿ ಇದ್ರೂ ಪರವಾಗಿಲ್ಲ ಮಾರೆ, ಇಂಥ ಬಿಸಿಲಿಗೆ ಈ ಗ್ಲಾಸ್ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅಲ್ಲಿಗೆ ಆ ಬಿಸಿಲು ಹೊಡೆಯುವಾಗ ಅದು ಕಣ್ಣಿಗೆ ನೇರವಾಗಿ ಹೊಡಿತದೆ. ಆಗಿರುವಾಗ ಡ್ರೈವಿಂಗ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ರಾಘಣ್ಣನ ಹತ್ರ ಹೇಳುದು, ರಾಘಣ್ಣ ನೀವೇ ಡ್ರೈವಿಂಗ್ ಮಾಡಿ, ನಾನು ಕುತ್ಕೊಳ್ತೇನೆ ಆ ಕಡೆ. ತೋಡಿಗೆ ಮತ್ತೆ ಯಾವಾಗ ನೀವು ಡ್ರೈವಿಂಗ್ ಕಲಿಯೋದಿಲ್ವ? ಹಾಗಾದರೆ ಡ್ರೈವಿಂಗ್ ಕಲಿಬೇಕು ರಾಘಣ್ಣ. ಈಗ ಇಲ್ಲಿಂದ ಸೀದಾ ನಮ್ಮ ನೆಕ್ಸ್ಟ್ ಪಾಯಿಂಟ್ ಇರೋದು ಬೆಳಾಳಲ್ಲಿ. ಬೆಳಾಳು ತೋರಿಸಿದ್ದೇನೆ ನಿಮಗೆ. ಬೆಳಾಳಲ್ಲಿ ಒಂದು 2 ಅಂಗಡಿಯನ್ನು ಇರ್ಬೋದು. ಅಲ್ಲಿಂದ ಸೀದಾ ಬೈಪಾಡಿಯಾಗಿ, ಕೊಯ್ಯೂರಾಗಿ ಮತ್ತೆ ಉಜಿರೆಗೆ ಬರೋದು. ಬೆಳಾಳಲ್ಲಿ ಇದೊಂದು ಅಂಗಡಿಗೆ ಕೊತ್ತಂಬರಿ ಹಾಕ್ಲಿಕ್ಕಿತ್ತು. ರಾಘಣ್ಣ ನಾನು ಕಳಿಸಿದ್ದೇನೆ, ಅವ್ರು ಬಿಲ್ ತಗೊಂಡು ಬರ್ತಾರೆ. ನಾನು ಇಂಥ ಚಿಕ್ಕ ಚಿಕ್ಕ ಐಟಮ್ಗೆಲ್ಲ ನಾನು ಇಳ್ಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಇಲ್ಲಿದ್ದು ಹತ್ತಿ ಡ್ರೈವಿಂಗ್ ಮಾಡಿ ಸಾಕಾಗಿ ಹೋಗ್ತದೆ. ಅದಕ್ಕೋಸ್ಕರ ದೊಡ್ಡ ಕಟ್ಟಿದರೆ 2-3 ಕಟ್ಟಿದರೆ ನಾನೇ ಖುದ್ದಾಗಿ ಹೋಗಿ ಐಟಮ್ ಎಲ್ಲ ಹೇಳಿ ಎಳೆದು ಕೊಟ್ಟು ಒಂದು ನಾನು ಸ್ವಲ್ಪ ಹೊತ್ಕೊಂಡು ಹೋಗುದು. ಯಾಕಂತ ಹೇಳಿದರೆ ಅವರನ್ನೇ ಎಷ್ಟಂತ ಕಷ್ಟ ಭರಿಸೋದು. ಅದಕ್ಕೆ ಚಿಕ್ಕ ಚಿಕ್ಕ ಐಟಮ್ ಇದ್ದರೆ ಮಾತ್ರ ಈ ಥರ ಕಳಿಸೋದು. ಅವರೀಗ ಬಿಲ್ ತಗೊಂಡು ಬರ್ತಾರೆ. ಮತ್ತು ಮೈನ್ ಪ್ರಾಬ್ಲಮ್ ಏನಾಯ್ತು ಅಂತ ಹೇಳಿದರೆ ನೀರು ತಗೊಂಡು ಬರಲಿಕ್ಕೆ ನೆನಪಿಲ್ಲ. ಯಪ್ಪ, ಈ ಬಾಟ್ಲಿ ಯಾವ ಥರ ಸುಡುತ್ತದೆ ಮಾರೆ, ಸೆಕ್. ನೀರು ತಂದರೆ ಕೂಡ ಕುಡಿಲಿಕ್ಕೆ ಆಗೋದಿಲ್ಲ ಅಂತ. ನೀರು ತಂದರೆ ನಮ್ಮ ಫುಲ್ಲು ನೀರು ಬಿಸಿ ಹಾಟ್ ಆಗಿ ಕುಡಿಯುವಾಗ ಮತ್ತೆ ನಮ್ಮ ಇಲ್ಲಿ ಗಂಟಲೆಲ್ಲ ಒಂದು ಕರ್ಕಶ ಆಗ್ತದೆ, ಒಂದು ಇರಿಟೇಷನ್ ಆಗ್ತದೆ ಆ ಥರ ನೀರಾದರೆ. ಅದಕ್ಕೋಸ್ಕರ ನೀರು ಸಹ ತರಲಿಕ್ಕೆ ಹೋಗಲಿಲ್ಲ. ಈ ಲೈನಲ್ಲಿ ಹೋಟೆಲ್ ತುಂಬ ಉಂಟು, ಹೋದಲ್ಲಿ ನೀರು ಸಿಗ್ತದೆ. ಹೋದಲ್ಲಿ ನೀರು ಸಿಗುವಾಗ ಮತ್ತೆ ನೀರು ಆಯ್ತು, ಅರ್ಜೆಂಟಿಗೆ ಸಿಗೋದಿಲ್ಲ ಅಂತ ಅಷ್ಟೇ. ಈಗ ಅರ್ಜೆಂಟಿಗೆ ನೀರು ಬೇಕಾದ್ರೆ ನೀರು ತಗೊಳ್ಬೇಕಷ್ಟೇ. ನೀರು ತಗೊಂಡ್ರೆ ಸಹ ಕುಡಿಲಿಕ್ಕೆ ಆಗೋದಿಲ್ಲ, ಹೀಟ್ ಆಗ್ತದೆ. ಇಲ್ಲಿ ಒಂದು ಅಂಗಡಿ ಎದುರುಗಡೆ ನೋಡಿ, ನೆಲಕ್ಕೆ ಇಂಥ ಒಂದು ಅದು ಬಟ್ಟೆದು ಕಾಣ್ತದೆ. ಬಟ್ಟೆವ ಟರ್ಪಲ, ಬಟ್ಟೆ ಕಾಣ್ತದೆ. ಬಟ್ಟೆವ ಟರ್ಪಲ ಗೊತ್ತಿಲ್ಲ, ಫುಲ್ ಹಾಕಿದ್ದಾರೆ ನೋಡಿ. ಇದು ಒಳ್ಳೇದೇ, ಆದರೆ ಮಳೆ ಬರುವಾಗ ಫುಲ್ ಕೆಸರಾಗಿ ನಡಿಲಿಕ್ಕೆ ಆಗೋದಿಲ್ಲ ಇದರಲ್ಲಿ ಎಲ್ಲ. ಯಾತಕ್ಕೋಸ್ಕರ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ನೋಡಿ, ಕಾಣಲಿಕ್ಕೆ ಚಂದ ಕಾಣ್ತದೆ ದೊಡ್ಡ ಮೈದಾನದಾಗೆ. ಆದರೆ ಇದು ಮಳೆಗಾಲದಲ್ಲಿ ನಿಲ್ಬಹುದಾ? ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಯಾಕಂತೇಳಿ ಅದಕ್ಕೆಲ್ಲ ಇದು ಆಣಿ ಎಲ್ಲ ಹೊಡೆದು ಫಿಟ್ ಮಾಡಿದ್ದು ನೋಡಿ. ಅಂತೆ ಅಲ್ಲಿ ಆಣಿದ್ದು ಅಚ್ಚೆಲ್ಲ ಉಂಟು ನೋಡಿ. ಅದು ಅಲ್ಲದೆ ನೀರು ಬಂದಾಗ ಆ ಕಡೆಯಿಂದ ಎಂತ ತಗ್ಗು ಪ್ರದೇಶ ನೋಡಿ. ಆ ಕಡೆಯಿಂದ ರೋಡಿಂದ ನೀರು ಬಂದು ಇಲ್ಲಿಗೆ ಇಳಿಯುವಾಗ ಇಲ್ಲಿ ಅಲಕ್ಕ ಕೆಸರಾಗಿ ಹೋಗ್ಬೋದು. ಅಲ್ಲಿಂದ ಬರ್ತಾ ಇರಬೇಕಾದ್ರೆ ಒಂದು ಭೀಕರವಾದ ಒಂದು ಆಕ್ಸಿಡೆಂಟ್ ನಡೆಯಿತು ನೋಡಿ. ಮೈ ಜುಮ್ಮಾಯಿತು. ಯಾವುದಲ್ಲ ನಮ್ಮ ಗಾಡಿ ಹೋಗಿ ಗುದ್ದಿದ್ದು ಪಾಪ. ಅದು ಈಗ ಬದುಕಿದ ಆ ಮನುಷ್ಯ ಸತ್ತಿದಾನ ಗೊತ್ತಿಲ್ಲ. ಎಂತಾಯ್ತು ಅಂತ ಹೇಳಿದರೆ, ನಮ್ಮ ಗಾಡಿ ಅಡ್ಡಕ್ಕೆ ಒಂದು ಚಿಟ್ಟೆ ಬಂತು ಮಾರೆ. ಚಿಟ್ಟೆಯನ್ನು ಗುದ್ದಿಕೊಂಡೇ ಬಂದದ್ದು. ಎಂತ ನಿಮಗೆ ಕಣ್ಣು ಕಾಣುದಿಲ್ಲ? ಚಿಟ್ಟೆಗೆ ಜೀವ ಇಲ್ವ ಹಾಗಾದರೆ? ಎಂತ ಚಿಟ್ಟೆ ಆ ಕಡೆಯಿಂದ ಅದಕ್ಕೆ ಅದು ಬೇಜಾರಾಯಿತು. ನಮ್ಗೆ ಎಂತ ಮಾಡಲಿಕ್ಕೆ ಆಗುದಿಲ್ಲ, ಅದು ಎಷ್ಟು ಸಾಯ್ತದೇನೋ. ಆದರೆ ಚಿಟ್ಟೆ ಬಂತು ಮಾರೆ, ಅದು ಸತ್ತಿದ ಎಂಥದ ಗೊತ್ತಿಲ್ಲ. ನನ್ನ ಗಾಡಿದು ಅಲ್ಲಿಗೆ ಹೊಡೀತು ಚಿಟ್ಟೆ, ಇಷ್ಟೇ ಚಿಕ್ಕ ಚಿಟ್ಟೆ.
ಅಷ್ಟೇ. ಆದರೆ ಅದರ ನೋವು ಕೇಳುವವರು ಯಾರು? ಈಗ ಅವರ ಲೋಕ, ಅವರಿಗೆ ಒಂದು ಲೋಕ ಅಂತ ಇರ್ತದಲ್ಲ, ಅವರಿಗೆ ಪೇಪರ್ ಇರಲಿಕ್ಕಿಲ್ವಾ? ಚಿಟ್ಟೆ, ಭೀಕರವಾದ ಆಕ್ಸಿಡೆಂಟ್ನಿಂದ ಸಾವು. ಈಗ ನ್ಯೂಸ್ ಪೇಪರಲ್ಲೆಲ್ಲ ನಾಳೆ ಬರ್ತದೆ, ವಸಂತ ಯಾರೆಲ್ಲ ಇದ್ರು ಅಂತ ಹೇಳಿದರೆ ರಾಘವನ್ನ ಇದ್ರು ಮತ್ತು ಡ್ರೈವರ್ ಇದ್ರು ಅಂತ ನಮ್ಮ ಫೋಟೋ. ಅರೆಸ್ಟ್ ಆಗ್ತೀರಾ ನಾಳೆ ನೀವು? FIR ಮೇಲೆ FIR ಬೀಳ್ತದೆ ನಿಮ್ಮ ಮೇಲೆ. ಪಾಪ ಮಾರೆ, ಮತ್ತೆ ನನಗೆ ಆಲೋಚನೆ ಆಯಿತು, ಅದಕ್ಕೂ ಒಂದು ಜೀವ ಇರ್ತದಲ್ಲ, ಮತ್ತು ನಾವೆಂತ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ. ಯಾಕಂದರೆ ಇದು ಸಡನ್ನಾಗಿ ಬಂದರೆ ನಾವೆಂತ ಮಾಡೋದು? ಅದರದ್ದು ಹೇಗಿತ್ತ ಅದರ ಕೊನೆಯ ದಿನಗಳು. ವಸಂತ ರಾಘವನ್ನ ಅಳ್ತಾ ಇದ್ದಾರೆ. ಅಳ್ಬೇಡಿ, ನಿಮ್ಮನ್ನು ಪೊಲೀಸ್ ಅರೆಸ್ಟ್ ಮಾಡೋದಿಲ್ಲ ಆಯಿತಾ? ಈ ರೋಡಲ್ಲಿ ಹೋಗಲಿಕ್ಕೆ ಎಷ್ಟು ಭಯ ಆಗ್ತದೆ ಅಂತ ಹೇಳಿದರೆ, ನಮ್ಮ ಈ ಗಾಡಿದ್ದು ರೆಗ್ಯುಲರ್ ಆಗಿ ವಿಡಿಯೋ ನೋಡೋರಿಗೆ ಗೊತ್ತಿರ್ತದೆ. ನಮ್ಮ ಈ ಗಾಡಿದ್ದು ಲೆಫ್ಟ್ ಸೈಡ್ ಇದ್ದು ಟಯರು ಎಂತಾಗಿದೆ, ಹೋಗಿದೆ, ಫ್ಲ್ಯಾಟ್ ಆಗಿದೆ. ಎಲ್ಲಿಯಾದರೂ ಈ ಕಲ್ಲು ಎಲ್ಲಿಯಾದರೂ ಸಿಕ್ಕಿ ಟಯರ್ ಬ್ಲಾಸ್ಟ್ ಆದರೆ ರಾಘಣ್ಣ ಮತ್ತು ನಾನು ಇಲ್ಲಿ ಪಜೀತಿ ಅಲ್ಲ. ಅವತ್ತೊಮ್ಮೆ ನರಕ ಬಂದದ್ದು ಗೊತ್ತುಂಟ ನಿಮಗೆ ಇದೇ ಗಾಡಿಯಲ್ಲಿ? ಅವತ್ತೊಮ್ಮೆ ಈ ಗಾಡಿದ್ದು ಡಬಲ್ ಗೇರ್ ಬಿದ್ದು, ಇದದು ಒಂದು ಹಣೆ ಬರ, ಇದು ಗೇರ್ ಉಂಟಲ್ಲ, ಡಬಲ್ ಗೇರ್ ಬೀಳುತ್ತೆ. ಆಗ ಎಷ್ಟು ಒದ್ದಾಡಿದ್ದೇವೆ ಸ್ವಲ್ಪ ರಾಘಣ್ಣ, ಜಾಕೆಲ್ಲ ಕೊಟ್ಟು. ಅದು ಗೊತ್ತಿದ್ದದ್ರಲ್ಲಿ ಆಯಿತು, ಇಲ್ಲದಿದ್ದರೆ ಅಲ್ಲೇ ಬಾಕಿ. ಅದು ಎಲ್ಲಿ? ನಿಮ್ಮ ಕಾಯರ್ತರ್ಕ ಲೈನಲ್ಲಿ. ಅದು ಯಾರು ಇಲ್ಲದ ನಿರ್ಜನ ಪ್ರದೇಶದಲ್ಲಿ ನಾವು ಅವತ್ತು ಸಿಕ್ಕಾಕೊಂಡಿದ್ದು. ಇದು ತೊಂದರೆ ಇಲ್ಲ, ಇದು ಇಲ್ಲಿಂದ ಅಲ್ಲಿ ತನಕ ಮಾತ್ರ ರೋಡು ಈ ಥರ ಇರೋದು. ಮತ್ತು ಟಾಪ್ ಆ್ಯಂಡ್ ಟಾಪ್ ಉಂಟು. ಉಜಿರೆಯಿಂದ ನಮಗೆ ಅಲ್ಲಿ ಲಾಯ್ಲೆಗೆ ಹೋಗೋ ತನಕ ಟಾಪ್ ಆ್ಯಂಡ್ ಟಾಪ್ ರೋಡೇ. ಆದರೆ ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಬಾಕಿ ಇದೆ ಅಷ್ಟೇ. ಇಲ್ಲಿ ಯಾವತ್ತೂ ಈ ಥರ ಉಂಟು. ಇದನ್ನು ಎಂತ ಮುಟ್ಟುದಿಲ್ವಾ ಎಂತಂತ ಗೊತ್ತಿಲ್ಲ. ಬಾಡಿದ ಮುಖ ಮತ್ತೆ ಅರಳಿತು ರಾಘಣ್ಣಂದು. ಯಾಕಂತೇಳಿದರೆ ಒಳ್ಳೆ ರೋಡ್ ಬಂತು. ಒಂದಂತೂ ಹೇಳಬಲ್ಲೆ, ಎಂತ ಗೊತ್ತುಂಟ, ನಮ್ಮ ಸಿಟಿಗಿಂತ ಹಳ್ಳಿ ರೋಡುಗಳೇ ಎಷ್ಟೋ ಚೆಂದ ಇರ್ತದೆ. ಯಾಕಂತೇಳಿದರೆ ಇಲ್ಲಿ ಜಾಸ್ತಿ ವಾಹನ ಸಂಚಾರ, ಘನ ವಾಹನಗಳ ಸಂಚಾರ ಇರುವುದಿಲ್ಲ. ಇಲ್ಲಿ ಕಾರು, ಬೈಕು, ರಿಕ್ಷಾ ಆ ಥರ ಹೋಗೋದು ಬಿಟ್ಟರೆ ನಿಮ್ಮದು ದೊಡ್ಡ ದೊಡ್ಡ ಲಾರಿಗಳು, ಬಸ್ಸುಗಳು ಅದೆಲ್ಲ ಇರುವುದಿಲ್ಲ. ಬಸ್ ಬರ್ತದೆ ಅಪರೂಪಕ್ಕೆ, ಒಂದು ಗೌರ್ಮೆಂಟ್ ಬಸ್ ಬಿಟ್ಟಿದ್ದಾರೆ ಇಲ್ಲಿ. ಮತ್ತು ನಿಮ್ಮ ದೊಡ್ಡ ದೊಡ್ಡ ಲೋಡ್ ಇದ್ದು ಗಾಡಿಯೆಲ್ಲ ಬರದ ಕಾರಣದಿಂದಾಗಿ ಈ ರೋಡು ಒಳ್ಳೆಯದುಂಟು. ಇನ್ನು ಇಲ್ಲಿಂದ ಸಹ ದಾರಿ ಉಂಟು ಅಂತ ಹೇಳಿದರೆ ಇಲ್ಲಿಂದ ಬರಲಿಕ್ಕೆ ಶುರು ಮಾಡಿದರೆ ಮತ್ತೆ ಸಹ ಇಲ್ಲಿ ಸಹ ಅದೇ ಥರ ಗುಂಡಿ 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 ಬೀಳ್ತದೆ. ಇಲ್ಲೊಂದು ಹೋಟೆಲ್ ಅಪ್ಪು ಅಂತ ಉಂಟಲ್ಲ, ಅಲ್ಲಿಗೆ ಸ್ವಲ್ಪ ಐಟಮ್ ಹಾಕ್ಲಿಕ್ಕಿತ್ತು. ರಾಘಣ್ಣನ್ನು ಕಳಿಸಿದೆ ನೋಡಿ. ಚಿಕ್ಕ ಚಿಕ್ಕ ಕಟ್ಟಿದ್ರೆ ರಾಘಣ್ಣ ಹೋಗ್ತಾರೆ, ಐಟಮ್ ಹಾಕಿ ಬರ್ತಾರೆ. ಎಂತಂತ ಹೇಳಿದರೆ ಮನೆಯ ಒಳಗಡೆ ಇದಿರೋದು ಎಂಥ ಹೋಟೆಲ್. ಇಲ್ಲಿ ಊಟ ಎಲ್ಲ ಟ್ರೈ ಮಾಡಲಿಲ್ಲ. ಯಾಕಂತೇಳಿದರೆ ಇಲ್ಲಿ ಯಾವಾಗಾದರೂ ಒಮ್ಮೆ ಇರೋದು, ಒಮ್ಮೊಮ್ಮೆ ಆರ್ಡ್ರ್ ಇರೋದು, ಜಾಸ್ತಿ ಅಂತ ಆರ್ಡ್ರ್ ಇರೋದಿಲ್ಲ. ಮತ್ತು ಇಲ್ಲಿ ಊಟ ಮಾಡಿದರೆ ಮುಂದೆ ಹೋಗುವಾಗ ಮತ್ತೆ ಹಸಿವಾಗ್ತದೆ. ಅದಕ್ಕೋಸ್ಕರ ಇಲ್ಲಿಂದ ನಿಡಿಗಳಿಗೆ ಹೋಗುದು. ಯಾಕಂತೇಳಿದರೆ ಅಲ್ಲಿ ಊಟ ಸಹ ಒಳ್ಳೆದಿರ್ತದೆ. ಮತ್ತೆಂತೇಳಿದರೆ ಸ್ವಲ್ಪ ಹೈಜಿನಿಕ್ ಆಗಿ ಕೊಡ್ತಾರೆ. ಅದಕ್ಕೋಸ್ಕರ ಮೊದಲೇ ನಾವು ಲೈನ್ ಹೊರಡುವ ಮೊದಲೇ ಫೋನ್ ಮಾಡಿ ಒಂದು ಹೇಳಿಬಿಡ್ತೇವೆ, ಒಂದು ಇಬ್ಬರಿಗೆ ಊಟ ಇಡಿ, ಮತ್ತು ಎಂತ ಸೈಡ್ಗೆ ಎಂತಾದ್ರೆ ಕಬಾಬು ಇಲ್ಲಾಂದರೆ ಮೀನು ಎಂತಾದರೂ ಆರ್ಡ್ರ್ ಕೊಟ್ಟು ಬಿಟ್ಟರೆ ಅವರು ಅಲ್ಲಿ ಇಟ್ಟಿರ್ತಾರೆ. ಅದೊಂದು ಪುಣ್ಯ ನಮ್ಮದು. ಮೊದಲು ನಂಬರ್ ಇರಲಿಲ್ಲ. ಮತ್ತು ಈಗ ವ್ಲಾಗ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿದೊಂದು ಫೂಟೇಜ್ ತೆಗೆದಿದ್ದೆ. ಫೂಟೇಜಲ್ಲಿ ನನಗೆ ನಂಬರ್ ಸಿಕ್ಕಿತ್ತು. ಈಗ ರೀಸೆಂಟಾಗಿ ಒಂದು 3 ದಿವಸದಿಂದ ಅಲ್ಲಿ ಇದು ಕೊಡ್ತಾ ಇದ್ದೇನೆ ಅಂತ, ಆರ್ಡ್ರ್ ಕೊಡ್ತಾ ಇದ್ದೇನೆ. ಮೊದಲು ಆರ್ಡ್ರ್ ಮಾಡಿದರೆ ಅಲ್ಲಿ ಇಟ್ಟಿರ್ತಾರೆ, ಅದನ್ನು ಹೋಗಿ ತಿನ್ನೋದು ಬರೋದು ಅಷ್ಟೇ. ಫೈನಲಿ ಕೊಯ್ಯೂರು ಕ್ರಾಸ್ ಹತ್ರ ರೀಚ್ ಆಗ್ತಾ ಬಂದ್ವಿ. ನಮಗೆ ಕಂಪನಿಗೆ ಹೋಗ್ಲಿಕ್ಕೆ ಉಂಟು. ಯಾತಕ್ಕೋಸ್ಕರ ಅಂತ ಹೇಳಿದರೆ ಒಂದು ಗೋಣಿ ಉಪ್ಪು ಹಾಕಲಿಕ್ಕೆ ಮರ್ತೋಗಿದೆ. ಅದಕ್ಕೆ ಈಗ ಓನರ್ ಫೋನ್ ಮಾಡಿ ಹೇಳಿದರು, ಅದನ್ನು ತೆಕ್ಕೊಂಡು ಮತ್ತೆ ಕಾಜೂರು ಕಡೆ ಹೋಗಬೇಕು. ಇಲ್ಲಿಂದ ರೈಟ್ ತೆಕ್ಕೊಂಡು ಸೀದಾ ನಮ್ಮ ಪಯಣ ಕಂಪನಿ ಕಡೆಗೆ. ಇಲ್ಲದೆ ನಮಗೆ ಆ ಕಡೆಯಿಂದ ಬರಲಿಕ್ಕೆ ಆಗ್ತಿತ್ತು ಉಜಿರೆಯಾಗಿ. ಒಂದು ಗೋಣಿ ಉಪ್ಪಿಗೋಸ್ಕರ ಸುತ್ತಾಕಿಕೊಂಡು ಕಂಪನಿಗೆ ಹೋಗ್ತಾ ಇರೋದು. ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ನಡೀತಾ ಉಂಟು. ಆದಷ್ಟು ಬೇಗ ಬೇಗ ಒಂದು ಕನ್ಸ್ಟ್ರಕ್ಷನ್ ಎಲ್ಲ ಮುದ್ದು ರೋಡ್ ಆದರೆ ಭಾರೀ ಒಳ್ಳೆಯದು. ನೋಡಿ ಅಲ್ಲೆಲ್ಲೆಲ್ಲೆಲ್ಲಿ ಅಗ್ದಾಕಿದ್ದಾರೆ. ಕೆಲಸ ಕೂಡ ಸ್ಪೀಡ್ ಉಂಟು, ದೂರ ಹಾಗೆ ಇಲ್ಲ. ಮುಗುರೋಡಿ ಅವರದ್ದು ಕೆಲಸ ಭಯಂಕರ ಸ್ಪೀಡ್ ಆಗ್ತಾ ಉಂಟು. ಆ ಕಡೆ ಈ ಕಡೆಯಿಂದೆಲ್ಲ ಅಗ್ದಾಕಿ ಯಾವ ಥರ ರೋಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಮಗೇನು ಅಂದಾಜಾಗೋದಿಲ್ಲ ಯಾವ ಥರ ರೋಡ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಕೂಡ ನಡೀತಾ ಉಂಟು.
ಕಡೆದು ರೋಡು ಓಪನ್ ಆಗಿದೆ ಆಲ್ರೆಡಿ. ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಬಾಕಿ ಇರೋದಷ್ಟೇ. ಅಲ್ಲೆಲ್ಲ ಹೈವೇ ಆಗಿದೆ, ಹೈವೇ ಟು ಹೈವೇ. ಅದು ಚೆಂದಾಗಿದೆ, ವರ್ಕಿಂಗ್ ಎಲ್ಲ ಕೆಲಸ ಎಲ್ಲ ಕಂಪ್ಲೀಟಾಗಿ ಚೆಂದಾಗಿದೆ. ಇದು ನೋಡಿ ಯಾವ ಥರ ಕಾಣ್ತಾ ಉಂಟಂತ. ಇಲ್ಲದಿದ್ದರೆ ಇಲ್ಲಿ ಸಿಂಗಲ್ ರೋಡ್ ಇತ್ತು, ಈಗ ಡಬಲ್ ರೋಡ್ ಆಯಿತು. ಎಲ್ಲ ರಾಘಣ್ಣನ ಮಹಿಮೆ. ರಾಘಣ್ಣ ಎಲೆಕ್ಷನ್ಗೆ ನಿಂತದ್ದೇ ನಿಂತದ್ದು. ಈಗ ಇಲ್ಲಿಂದ ಮತ್ತೆ ಮೈನ್ ಹೈವೇಗೆ ತಗೊಳ್ಬೇಕು. ಇದು ಸರ್ವಿಸ್ ರೋಡ್ ಕೊಡ್ತಾರ, ಮೈನ್ ಹೈವೇ ಕೊಡ್ತಾರೆ ಎಂತ ಗೊತ್ತಾಗೋದಿಲ್ಲ. ಅದೊಂದೇ ಕನ್ಫ್ಯೂಷನ್. ಇಲ್ಲಿಂದ ಸೀದಾ ಕಂಪನಿಗೆ ಹೋಗುವ ಬನ್ನಿ. ಒಂದು ಗೋಣಿ ಉಪ್ಪು ಹಾಕಿಕೊಂಡು ಅಲ್ಲಿಂದ ಇನ್ನೊಂದು ಲೈನ್ ಶುರು ಮಾಡೋದು, ಅದು ಬೇರೆ ಲೈನು ಕಾಜೂರು ಕಡೆ. ನಮ್ಮ ಕಂಪನಿಗೆ ಕೂಡ ಬಂದಾಯಿತು. ಇದೇ ನಮ್ಮ ಕಂಪನಿ. ಇಲ್ಲಿಂದ ಒಂದು ಗೋಣಿ ಉಪ್ಪು ಹಾಕಬೇಕು, ರಪ್ಪ ಹಾಕಬೇಕು ರಾಗಣ್ಣ. ಹಾಂ, ಇಲ್ಲಿ ರಿವರ್ಸ್ ಬಿಡಬೇಕಾ? ಬೇಡ, ಇಲ್ಲಿ ಒಂದು ಉಪ್ಪು ಹಾಕಿ ಇಲ್ಲಿಂದ ಸೀದಾ ಹೊರಡುವ. ಇದು ಮುಗಿಯದ ನೆನಪು, ವಿರಹಗಳೇ